ಎಲ್ಲ ಸಹೃದಯರಿಗೆ ನಮಸ್ಕಾರ. ಈ ಪ್ರಯಾಣದಲ್ಲಿ 4ನೇ ದಿವಸ. ನಿನ್ನೆ ದಿವಸ ಮುಗಿ ಹೊತ್ತಿಗೆ ರಾಣಿ ರಾಸಮಣಿ ತೀರ್ಕೊಂಡದ ಬಗ್ಗೆ ಮಾತಾಡಿದ್ವಿ. ಒಂದು ಬಹುದೊಡ್ಡ ಚೈತನ್ಯ, ಆ ಭಾಗದ ಜನಕ್ಕೆ ಒಂದು ಅಧ್ಯಾತ್ಮ ಚಿಂತನೆಗೆ ಒಂದು ಮೂಲ ಸ್ರೋತ ಆಗಿದ್ದಂಥ ರಾಸಮಣಿ ಆಕೆ ವ್ಯವಹಾರ ನಿಪುಣೆ ಆದರೂ ಕೂಡ ಎಷ್ಟು ಚೆನ್ನಾಗಿ ಯೋಜನೆ ಮಾಡಿದ್ಲು ಅಂತ. ತಾನು ದೇವಸ್ಥಾನವನ್ನೇನೋ ಕಟ್ಟಿಬಿಟ್ಟೆ, ಆದರೆ ಮುಂದೆ ಅದು ವ್ಯವಸ್ಥೆ ಆಗಬೇಕಲ್ಲ ಸರಿಯಾಗಿ ನೋಡ್ಕೊಂಡು ಹೋಗೋದಕ್ಕೆ ಅಂತ ಆ ದೂರದರ್ಶಿತ್ವದಿಂದ ತಾನು ತೀರೋಳ್ಕೊಳ್ಳೋಂಥ ಹಿಂದಿನ ದಿವಸ ಫೆಬ್ರವರಿ 18ರಂದು ಆ ದತ್ತಿಗೆ ಸೈನ್ ಮಾಡಿ, ಎಷ್ಟು ಅಮೌಂಟ್ ಅದು, 2,26,000 ರೂಪಾಯಿ ಆಗಿನ ಕಾಲಕ್ಕೆ ಅಂತ ಆಸ್ತಿ ತಗೊಂಡು ಆಸ್ತಿಯಲ್ಲಿ ಬಂದು ಉತ್ಪನ್ನ ಎಲ್ಲ ದೇವಸ್ಥಾನಕ್ಕೆ ಬರಬೇಕು ಅಂಥೇಳಿ ವ್ಯವಸ್ಥೆ ಮಾಡಿದ್ಲಲ್ಲ, ಮಾಡಿ ಆಕೆ ತೀರ್ಕೊಂಡ್ರು. ಮುಂದೆ ಆಕೆ ಅಳಿಯ ಮಥುರಾನಾಥ, ಆತನೇ ಅದಕ್ಕೆ ವ್ಯವಸ್ಥಾಪಕ ಆದ. ಮುಂದೆ ರಾಮಕೃಷ್ಣರ ಜೀವನ ಪಥದಲ್ಲಿ ಅನೇಕ ಜನ ಸಾಧಕರು ಬಂದು ಹೋಗ್ತಾರೆ. ನಾನು ಅದನ್ನು ಅಷ್ಟು ಹೆಚ್ಚು ಒತ್ತು ಕೊಡೋಕ್ಕೆ ಹೋಗಿಲ್ಲ, ಯಾಕಂದರೆ ನಮ್ಮದು ವಿಷಯ ಇರೋದು, ಈ ಸಲ ಚಿಂತನೆ ಇರೋದು ರಾಮಕೃಷ್ಣರು ಮತ್ತು ಶಾರದಾ ಮಾತೆ ಇರೋದರಿಂದ ಬರೀ ರಾಮಕೃಷ್ಣರ ಜೀವನ ತೊಗೊಂಡಿದ್ದರೆ ಅವರ ಅಧ್ಯಾತ್ಮ ಯಾರ್ಯಾರು ಬಂದರೋ ಸಾಧಕರು ಅವರೆಲ್ಲರದ್ದು ತುಂಬ ವಿಸ್ತಾರವಾಗಿ ಹೇಳಬೇಕಾಗಿತ್ತು. ಇಬ್ಬರ ಹೆಸರು ಮಾತ್ರ ನಾನು ಹೇಳಬೇಕಾಗತ್ತೆ, ಅದು ಬಿಟ್ಟರೆ ರಾಮಕೃಷ್ಣರ ಜೀವನ ಚರಿತ್ರೆ ಕಂಪ್ಲೀಟ್ ಆಗೋಲ್ಲ. ಒಬ್ಬ ಹೆಣ್ಮಗಳು ಭೈರವಿ ಬ್ರಾಹ್ಮಣಿ ಅಂತ. ಭೈರವಿ ಬ್ರಾಹ್ಮಣಿ ಅಂತ ಆಕೆ ಎಲ್ಲಿಂದ ಬಂದಳು, ಆಕೆ ಹಿನ್ನೆಲೆ ಏನು, ಆಕೆ ಗುರುಗಳು ಯಾರು, ಆಕೆ ಯಾರ ಕಡೆ ಕಲ್ತರು ಅಂತ ಯಾರಿಗೂ ಗೊತ್ತಿಲ್ಲ. ಆಕೆ ಒಂದು ದಿವಸ ಬಂದುಬಿಟ್ಲು, ದಕ್ಷಿಣೇಶ್ವರಕ್ಕೆ ಬಂದು ಆಕೆ ನೋಡಿದ್ರೆ ಭಾರಿ ಗೌರವ ಬರೋ ಹಾಕಿದ್ಲು. ಎತ್ತರದ ಹೆಣ್ಮಗಳು ಆಕೆ, ಸುಮಾರು ಆಗ 40-45 ವರ್ಷ ವಯಸ್ಸು ಇರಬಹುದು ಅಂತ ಹೇಳ್ತಾರೆ. ಆದರೆ 45 ಕೂಡ 25 ಆಗಿದ್ಲು ಆಕೆ, ಅಷ್ಟು ಸುಂದರಿ ಆಗಿದ್ಲು. ಆಕೆ ಶಾಸ್ತ್ರ ಗ್ರಂಥಗಳಲ್ಲಿ ತುಂಬ ಓದ್ಕೊಂಡವಳು, ಯೋಗದಲ್ಲಿ ದೊಡ್ಡ ಸಾಧನೆ ಮಾಡಿದವಳು. ಆಕೆ ಮಾರ್ಗದರ್ಶನದಲ್ಲಿ ಆಕೆ ಬಂದಾಗ ಇವರು ಮಾತಾಡಿಸ್ತಾರೆ. ತಕ್ಷಣ ಆಕೆ ಗುರುತು ಹಿಡಿತಾಳೆ, ನೀನು ನೋಡೋಕ್ಕೆ ಬಂದೆ ನಾನು ಅಂತ, ನಿನ್ನ ಬಗ್ಗೆ ಬಹಳ ಕೇಳಿದ್ದೆ, ನೀನು ಮಾತಾಡ್ಸೋದು ಬಂದೆ ಅಂತ ರಾಮಕೃಷ್ಣರಿಗೆ ಹೇಳ್ತಾಳೆ. ನನಗೆ ಗೊತ್ತು ನೀನು ಹೇಗಿದ್ದೀಯಾ ಅಂಥೇಳಿ. ಆಕೆ ಕೃಷ್ಣನ ಬಗ್ಗೆ ತುಂಬ ಭಕ್ತಿ, ಇವ್ರಿಗೂ ಭಕ್ತಿ ಅಲ್ವಾ, ಹೀಗಾಗಿ ಒಂಥರ ಮಾತ್ರ ಸ್ವರೂಪಿ ಆಗಿಬಿಡ್ತಾಳೆ ಆಕೆ. ಅದರ ಜೊತೆಗೆ ತಂತ್ರ ಸಾಧನೆಯಲ್ಲಿ ಆಕೆ ನಿಪುಣೆ ಆದ್ದರಿಂದ ತಂತ್ರ ಸಾಧನೆಯನ್ನು ಕಲಿಬೇಕು ಅಂತ ಶುರು ಮಾಡ್ತಾಳೆ. ಇವ್ರಿಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಹೋಗಿ ಅವರು ಸ್ಟೈಲ್ ಇದೆ ರಾಮಕೃಷ್ಣರದ್ದು, ಏನು ಅಂದರೆ ಏನು ಗೊತ್ತಿಲ್ಲ ಅಂದರೆ ಕಾಳಿದೇವಿನ ಕೇಳಿಬಿಡೋದು ಹೋಗಿ, ಈಗ ತಂತ್ರ ಕಲಿ ಅಂತಾಳೆ, ಕಲೀಲೋ ಬೇಡವೋ ಅಂತ. ಆ ತಾಯಿ ಒಪ್ಪಿಗೆ ಕೊಟ್ಲಂತ, ಕಲಿ, ಏನು ಕಲಿಯೋದಿದೆ ಕಲ್ತು ಬಿಡು ಅಂತ ಹೇಳಬೇಕು. ಹೋದರು. ಇದು ನಾನು ಹೇಳಬೇಕಾದದ್ದು ರಾಮಕೃಷ್ಣರ ಜೀವನ ಸ್ಪೆಷಾಲಿಟಿ ಅಂದರೆ, ಅವರು ಯಾವುದನ್ನೂ ತಗೊಂಡ್ರು, ಯಾವುದನ್ನೂ ನಿರಾಕರಣೆ ಮಾಡಲಿಲ್ಲ, ಆದರೂ ತಮ್ಮ ತನ ಉಳಿಸ್ಕೊಂಡ್ರು. ಇದು ಭಾಳ ಮುಖ್ಯ. ಇದು ನಾವು ಯಾವುದೋ ಒಂದು ಸಿದ್ಧಾಂತಕ್ಕೆ ಹೋದಾಗ ಸಿದ್ಧಾಂತ ಮುಖ್ಯ ಆಗಿಬಿಡ್ತದೆ, ನಮ್ಮನ್ನು ನಾವೇ ಕಳ್ಕೊಂಡ್ಬಿಡ್ತೀವಿ, ಅದರೊಳಗೆ ಹಠ ಮಾಡೋಕ್ಕೆ ಶುರು ಮಾಡ್ತೀವಿ. ನಮ್ಮದೇ ಸಿದ್ಧಾಂತ ಸರಿ, ಇದೇ ಸಿದ್ಧಾಂತ ಸರಿ ಅಂತ ಹೊಡೆದಾಡೋಕ್ಕೆ ಶುರು ಮಾಡ್ತೀವಿ. ಅಲ್ಲಿ ಸಿದ್ಧಾಂತ ದೊಡ್ಡದಾಗ್ಬಿಡುತ್ತೆ, ವ್ಯಕ್ತಿತ್ವ ಕೊಚ್ಕೊಂಡು ಹೋಗುತ್ತೆ. ರಾಮಕೃಷ್ಣರದ್ದು ಹೇಗೆ ಅಂದರೆ, ಅವರು ಕಾಳಿ ಉಪಾಸನೆ ಮಾಡೋರು, ವಿಗ್ರಹ ಪೂಜೆ ಮಾಡುವಂಥವ್ರು, ಅರ್ಚಕರಾಗಿದ್ದವರು. ತಂತ್ರ ಸಾಧನೆ ಮಾಡೋಕ್ಕೆ ಹೋದರು. ತಂತ್ರ ಸಾಧನೆ ಮಾಡೋಕ್ಕೆ ಹೋದಾಗ ತುಂಬ ಕಷ್ಟದ ಕೆಲಸ ಅದು. ಬಹಳಷ್ಟು ಜನ ದಾರಿ ತಪ್ಪಿದ್ದು ಉಂಟು ಇದರೊಳಗೆ. ಅಲ್ಲಿರುವಂಥ ಕೆಲವು ಆ ಭೋಗದ ಕ್ರಿಯೆಗಳನ್ನು ಮಾಡೋದಾದರೆ ಬಹಳ ಕಷ್ಟ ಬರೋದು. ಗುರು ಭೈರವಿ ಬ್ರಾಹ್ಮಣಿನೇ ಹೇಳ್ತಾಳೆ, ನಾನು ಎಷ್ಟು ವರ್ಷ ಮಾಡಿದ್ದೀನಿ ಇದನ್ನು, 20 ವರ್ಷ ಸಾಧನೆ ಮಾಡಿದ್ದೀನಿ, ನಾನು ನಿಲ್ಕೋದು ಕಷ್ಟ ಅಂತ ಹೇಳ್ತಾಳೆ. ಏನೇನೋ ವಿಧಾನಗಳಿದ್ದಾವೆ ಅದರೊಳಗೆ, ಕೆಲವು ನೋಡೋಕ್ಕೆ ಆಗಲ್ಲ, ಕೇಳೋಕ್ಕಾಗಲ್ಲ, ಆ ಥರದ್ದಿದ್ದಾವೆ. ಏನೇನೋ ಪೂಜೆ ಮಾಡಬೇಕು, ಅವರು ಸ್ಮಶಾನದಲ್ಲಿ ಇರಬೇಕು, ಹೆಣದ ಮೇಲೆ ಕೂತ್ಕೋಬೇಕು, ಎದೆ ಮೇಲೆ ತಂತ್ರಗಳು ಮಾಡೋದು, ಯೋನಿ ಪೂಜೆ ಅಂತ ಮಾಡೋದು, ಆನಂತರ ನರಮಾಂಸ ತಿನ್ನೋದು ಅದೆಲ್ಲ ಇರ್ತದೆ, ಮದ್ಯ ಕುಡಿಬೇಕು, ಇದೆಲ್ಲ ಇರ್ತದೆ. ಇದೆಲ್ಲ ಹೆಂಗೆ ಮಾಡಿದರು ಅವರು? ಇದು ಯಾವುದೂ ಮಾಡಲಾರ್ದೆ ಮಾಡಿದರು. ವಿಚಿತ್ರ ಅಂದರೆ, ಇದು ಯಾವುದೂ ಮಾಡ್ದೇನೆ ಅವರು ಅನುಭವ ಆದದ್ದು ಹೇಗೆ ಅಂದರೆ, ಭೈರವಿ ಬ್ರಾಹ್ಮಣಿ ಹೇಳ್ತಾಳೆ, ನನಗೆ 20 ವರ್ಷ ತೊಗೊಂಡಿತ್ತು ಮಾರಾಯ ಮಾಡೋದಕ್ಕೆ, ಇದನ್ನು ನೀನು 3 ದಿವಸದಲ್ಲೇ ಮಾಡ್ತಿಯಲ್ಲ ಇದನ್ನು ಅಂತ. ಇದು ಯಾಕೆ ಅಂತ ಹೇಳಬೇಕಷ್ಟೇ.
ಅನನ್ಯವಾದ ನಂಬಿಕೆ ತ ಮಾಡೋ ಕೆಲಸದಲ್ಲಿ ಅದು ಹಚ್ಕೊಂಡು ಮಾಡೋದು, ಅದು ಅದರಲ್ಲೇ ಉಳಿಯೋದಿಲ್ಲ, ಅದರಲ್ಲೇ ಉಳಿಯೋಲ್ಲ. ಎಲ್ಲ 3 ಥರದ ಭಾವಗಳನ್ನು ದಾಟಬೇಕು ತಂತ್ರ ಸಾಧನೆ ಮಾಡಬೇಕಾದ್ರೆ. ಮೊದಲನೇದ್ದು ಪಶುಭಾವ, ಎರಡನೇದ್ದು ವೀರಭಾವ, ಮೂರನೇದ್ದು ದೈವಭಾವ ಅಂತ. ಈ 3 ಹಂತಗಳನ್ನು ದಾಟಿದಾಗ ತಂತ್ರ ಸಾಧನೆ ಆಗ್ತದೆ ಅಂತ. ಮೊದಲೇದು ಪಶುಭಾವ. ನಮ್ಮ ಮನುಷ್ಯರಿರುವಂಥ ಪಶುತ್ವ ಏನಿದೆಯೋ, ಪಶುದ ಗುಣಗಳಿದ್ದಾವೆ, ಕಾಮ ಕ್ರೋಧ ಮದ ಮಾತ್ಸರ್ಯಗಳು ಏನೇನಿದ್ದಾವೋ ಅವು ಪಶು ಸಮಾನವಾದಂಥ ಕ್ರಿಯೆಗಳು, ಇವನ್ನೆಲ್ಲ ದಾಟಬೇಕಂತ ಮೊದಲೇ ಹಂತ. ಆ ದಾಟೋದಕ್ಕೆ ಏನೇನೋ ಕ್ರಿಯೆಗಳು, ನಿಮ್ಮನ್ನು ಬೆರಗೊಳಿಸುವಂಥದ್ದು, ಗಾಬರಿ ಆಗುವಂಥದ್ದೆಲ್ಲ ತಂತ್ರ ಸಾಧನೆ ನೆನೆಸ್ಕೊಂಡ್ರೆ ಅದು ಹೇಳ್ತೇನಲ್ಲ, ಸಂಯಮ ಇಲ್ಲದೆ ಹೋದರೆ ಆ ಮನುಷ್ಯ ಜಾರಿ ಹೋಗ್ಬಿಡ್ತಾನೆ, ಒಂದು ಸಲ ಕೊಚ್ಕೊಂಡು ಹೋಗ್ಬಿಡ್ತಾನೆ. ಬಹಳ ಸಂಯಮ ಇಟ್ಕೋಬೇಕಾಗತ್ತೆ. ಹಾಗೆ ಇಟ್ಕೊಂಡು ಮೊದಲು ಪಶುಭಾವ ದಾಟಬೇಕು. ಎರಡನೇದು ವೀರಭಾವ. ವೀರಭಾವ ಅಂದರೆ ನನ್ನ ಎಲ್ಲ ಭಾವನೆಗಳನ್ನು ಹತೋಟಿಯಲ್ಲಿ ಇಟ್ಕೋಬೇಕಾಗತ್ತೆ. ಒಂದು ಸಲ ಭಾವನೆಗಳನ್ನು ಮೀರಿ ಹೋಗಬಾರ್ದು. ಒಂದೊಂದೇ ಹಂತವಾಗಿ ಮೊದಲು ಪಶು ಭಾವನೆಗಳನ್ನು ದಾಟಬೇಕು, ನಂತರ ವೀರ ಭಾವನೆಗಳನ್ನು ದಾಟಬೇಕು, ಕೊನೆಗೆ ದೈವಭಾವ. ಕೊನೆಗೆ ನೀನು ಕಾಣಿಸೋದು ಭಗವಂತ ಒಂದೇನೆ, ಅದೊಂದೇ ದೈವ ಸಾಕ್ಷಾತ್ಕಾರ ಆಗಬೇಕು. ಈ 3 ಹಂತಗಳಲ್ಲಿ ದಾಟಬೇಕು ಅಂತ ಭೈರವಿ ಬ್ರಾಹ್ಮಣಿ ಕಲಿಸ್ತಾಳೆ. ಎಷ್ಟರ ಮಟ್ಟಿಗೆ ಆ ರಾಮಕೃಷ್ಣ ಜೊತೆಗೆ ಇದ್ದುಬಿಟ್ಲು ಅಂದ್ರೆ ಆಕೆ ಮಗುನೇ. ಇವರು ಒಂದು ಅಲಂಕಾರ ಮಾಡಬೇಕು, ಇವರಿಗೆಲ್ಲ ಹೂವಿನ ತಲೆಗೆ ಹಾಕಿ ಅಲಂಕಾರ ಮಾಡಬೇಕು ಅಂತ ವಿಚಿತ್ರ ಅನಿಸ್ಬೇಕು ಜನಕ್ಕೆಲ್ಲ. ಕೂತು ಮಾಡಿಸ್ಕೊತಾ ಇದ್ರಲ್ಲ ಇವರು, ಅವ್ರು ಹೇಳಿದ್ದೆಲ್ಲ ಮಾಡಬೇಕು, ಪೂಜೆ ಮಾಡೋದು ಮಾಡಬೇಕು. ಎಲ್ಲ ಮಾಡಿದರೂ ಕೂಡ ಮತ್ತೆ ಭೈರವಿ ಬ್ರಾಹ್ಮಣಿ ಹಾಗಿರ್ಬೇಕು, ಹಾಗೇ ಇರಬೇಕು, ತಾವು ಹಾಗೇ ಇರಬೇಕು. ಇದು ಭಾಳ ಅಪರೂಪ ಆಗೋದು ಗುಣ. ಯಾರನ್ನೊಬ್ಬರು ಗುರುಗಳು ಅಂತ ಒಪ್ಕೊಂಡ್ಬಿಟ್ರೆ ನಾವು ಸಾಮಾನ್ಯವಾಗಿ ಗುರುಗಳು ಏನು ಹೇಳಿದ್ರು ಒಪ್ಕೊಂಡ್ಬಿಡ್ತೀವಿ ನಾವು. ನನ್ನ ತನವನ್ನು ಮರೆತು ಬಿಡ್ತೀವಿ. ಇದು ಯಾಕೆ ನನಗೆ ರಾಮಕೃಷ್ಣರು ದೊಡ್ಡವರಾಗ್ತಾರೆ ನನ್ನ ದೃಷ್ಟಿಯೊಳಗೆ ಅಂತಂದರೆ ಅದು ಭೈರವಿ ಬ್ರಾಹ್ಮಣಿನ ಗುರು ಅಂತ ಒಪ್ಕೊಂಡ್ಬಿಟ್ರು ಅವರು. ಮುಂದೆ ಒಂದು ಹಂತ ಬರುತ್ತೆ, ಭೈರವಿ ಬ್ರಾಹ್ಮಣಿ ರಾಮಕೃಷ್ಣರ ಜೊತೆಗೆ ಕಾಮಾರ್ಪುಕ್ಕರು ಹೋಗ್ತಾಳೆ ಅವ್ರ ಮನೆಗೆ. ಒಂದೇನೋ ಸಿಟ್ಟು ಆಕೆಗೆ. ಎಷ್ಟರ ಮಟ್ಟಿಗೆ ಸಿಟ್ಟು ಅಂದರೆ ಶಾರದಾ ದೇವಿನೂ ಅಲ್ಲಿ ಬಂದಿರ್ತಾರೆ ಮನೆಗೆ ಕಾಮಾರ್ಪುಕ್ಕರಕ್ಕೆ. ಆಕೆಗೆ ಸಿಟ್ಟು ಹೇಗೆಂದರೆ ಶಾರದಾ ದೇವಿಗೆ ಮಾತಾಡಿಸ್ತಾನಲ್ಲ ಈತ ಅಂತ. ಇದು ಒಂಥರ ಮದರ್ ಇನ್ ಲಾ ಸಿಂಡ್ರೋಮ್ ಅಂತ ಕರೀತಾರೆ, ಅತ್ತೆ ಸ್ವಭಾವ ಅಂತ. ಅತ್ತೆಗೆ ಸೊಸೆಗೆ ಯಾಕೆ ಜಗಳ ಬರೋದು ಮೂಲ ಉದ್ದೇಶ ಅದು, ಮತ್ತೊಂದೇನಿಲ್ಲ. ಭಾಳ ಇರೋದು ಮುಖ್ಯವಾಗಿರೋದು ಅದು. 25 ವರ್ಷ ನನ್ನ ಜೊತೆಗೆ ಇದ್ದವನು ಇವನು, ನನ್ನ ಜೊತೆ ಹೇಳ್ದಂಗೆ ಕೇಳ್ತಾ ಇದ್ದ. ಈಗ ಹೆಂಡತಿ ಬಂದ ತಕ್ಷಣ ಆಕೆ ಸೆರಗಡೆ ಓಡಾಡ್ತಾನೆ ಇವನು, ನನ್ನ ಮಾತು ಕೇಳೋಲ್ಲ ಅಂತ. ಲಾಸ್ ಆಫ್ ಪೊಸಿಷನ್ ಅದು, ಮತ್ತೊಂದೇನಿಲ್ಲ. ನನ್ನ ವಸ್ತು ಯಾರೋ ಕಿತ್ಕೊಂಡ್ರಲ್ಲ ಅಂತ. ಆಕೆ ಭೈರವಿ ಬ್ರಾಹ್ಮಣಿ ಅಂತ ಸಾಧಕಿಗೆ ಹಾಕಬೇಕಂದ್ರೆ ಈತ ಶಾರದೇನು ಮಾತಾಡಿಸ್ಬೇಡ ಆಕೆನ. ನೀನು ಗೊತ್ತದ ತಂತ್ರ ಸಾಧನೆ ಮಾಡಿದವನು, ಹೆಂಡತಿ ಜೊತೆಗೆ ಕೂತ್ಕೊಂಡ್ಬಿಟ್ರೆ ನೀನು ಭೋಗ ಜೀವನದಲ್ಲಿ ತಗೊಂಡ್ಬಿಡ್ತೀಯ, ನೀನು ಹೋಗಬೇಡ ಅಂತ ಹೇಳಬೇಕು. ಅದ್ರ ಕೊನೆಗೆ ಒಂದು ಹಂತದಲ್ಲಿ ಆಕೆ ಮನೆ ಬಿಟ್ಟು ಹೋಗ್ಬೇಕಾಗ್ತದೆ. ಇವರು ಏನು ಮಾತಾಡಲ್ಲ, ನೀನು ಹೋಗು ಅಂತ ಹೇಳ್ತಾರೆ. ಅಂದರೆ ಆಕೆ ಗುರು ಇದ್ದಾಳೆ, ಆಕೆ ಜ್ಞಾನ ಪಡ್ಕೊಳ್ತೀನಿ, ನನ್ನ ಜೀವನ ವೃದ್ಧಿ ಮಾಡ್ಕೊಳ್ಳೋಕ್ಕಷ್ಟೇ. ಅದಾದಮೇಲೆ ಅಷ್ಟೇ ಹಂತ, ಅದು ಮುಗೀತು. ಆಕೆ ಒಂದು ದೃಷ್ಟಿ ತೋರಿಸ್ಕೊಡ್ತಾಳೆ, ಮಾಯೆ ಅಂದರೆ ಹೇಗಿರ್ತದೆ ಭಗವಂತನ ಮಾಯೆ ಅಂತ. ಆಕೆ ಹೇಳ್ತಾಳೆ, ನೀನು ಧ್ಯಾನ ಮಾಡೋದು ನಿನಗೆ ಗೊತ್ತಾಗತ್ತೆ ಅಂತ. ಗಂಗಾ ನದಿ ದಂಡೆ ಕರ್ಕೊಂಡಾಗ ಕೂಡಿಸ್ತಾಳೆ, ನೀನು ಧ್ಯಾನ ಮಾಡು ಅಂಥೇಳಿ. ಮೊದಲೇ ಏನಿಲ್ಲದೇ ಭಾವಾವಿಷ್ಟರಾಗ್ಬಿಡೋರು ಇವರು, ಭಾವಾವೇಶ ಆಗೋದು. ಆಕೆ ಹೇಳಿಕೊಟ್ಟ ಮೇಲೆ ಧ್ಯಾನ ಮಾಡಿ ಕೂತಾಗ ಅವ್ರಿಗೊಂದು ದೃಶ್ಯ ಕಣ್ಣು ಮುಂದೆ ಬರುತ್ತೆ. ಅವ್ರು ಹೇಳ್ತಾರೆ, ಭೈರವಿ ಬ್ರಾಹ್ಮಣಿಯಿಂದ ನನಗೆ ಈ ಮಾಯೆಯ ಸ್ವರೂಪ ಎಂಥದ್ದು ಅಂತ ಅರ್ಥ ಆಯಿತು ಅಂತ. ನದಿ ನೋಡ್ತಾ ಇರಬೇಕಾದ್ರೆ ನೋಡ್ತಾ ಇದ್ದಾಗ ನದಿ ನಡುವಿಂದ ಒಬ್ಬ ಹುಡುಗಿ ಎದ್ದು ಬಿಡ್ತಾಳೆ. ಒಬ್ಬ ತರುಣಿ, ಅತ್ಯಂತ ಸುಂದರವಾದ ತರುಣಿ ನೀರಿಂದ ಎದ್ದು ನೀರ ಮೇಲೆ ನಡ್ಕೊಂಡು ಬಂದುಬಿಡ್ತಾಳೆ. ಇವ್ರು ಆಶ್ಚರ್ಯ ಆಗುತ್ತೆ, ಯಾರು ಹುಡುಗಿದು ನೀರ ಮೇಲೆ ನಡ್ಕೊಂಡು ಬರ್ತಾ ಇದ್ದಾಳಲ್ಲ ಅಂತ. ಆಕೆ ಬರ್ತಾ ಆಕೆ ಗರ್ಭಿಣಿ ಆದಂಗೆ ಕಾಣಿಸುತ್ತೆ. ನದಿ ದಾಟಿ ದಂಡೆಗೆ ಬರೋ ಹೊತ್ತಿಗೆ ಪೂರ್ಣ ಗರ್ಭಿಣಿ ಆಗಿದ್ದಾಳೆ. ಮಗುವನ್ನು ಹೆತ್ತಾಳೆ. ಮಗುವನ್ನು ಎತ್ತಿಬಿಟ್ಟು ತಾನು ಎತ್ಕೊಂಡು ತೊಡೆ ಮೇಲೆ ಎತ್ಕೊಳ್ಸ್ಕೊಂಡು ಆ ಮಗುವನ್ನು ಪ್ರೀತಿಯಿಂದ ನೋಡ್ತಾ ಮುದ್ದು ಮಾಡ್ತಾ ಹಾಲು ಕುಡಿಸ್ತಾಳೆ. ಎಲ್ಲ ನೋಡ್ತಾರೆ ಇವರು. ಹಾಲು ಕುಡಿಸ್ತಾ ಏನಾಗತ್ತೆ ಗೊತ್ತಾ, ಆಕೆ ಮುಖಭಾವ ಬದಲಿ ಆಗ್ತದೆ. ನಗನಗ್ತಾ ಇದ್ದಂಥ ಹುಡುಗಿ ಒಂಥರ ಪೈಶಾಚಿಕ ರೂಪ ಬರ್ತದೆ ಮುಖದ ಮೇಲೆ. ಉಗ್ರ ಅಂದರೆ ಅಸಾಧ್ಯ ಉಗ್ರ ರೂಪ ಬರುತ್ತೆ. ಬಂದವಳೆ ತನ್ನ ಉಗುರುಗಳಿಂದ ಹಲ್ಲುಗಳಿಂದ ಆ ಕೂಸಿನ ಮಗುವನ್ನು ಚಿಂದಿ ಮಾಡಿಬಿಡ್ತಾಳೆ. ತಿಂದು ಮತ್ತೆ ವಾಪಸ್ ಹೋಗ್ಬಿಡ್ತಾಳೆ. ಇದನ್ನು ನೋಡ್ತಾರೆ ಇವರು. ಭೈರವಿ ಕೇಳ್ತಾರೆ, ಏನಿದು ಅಂತ. ಇದೇ ಮಾಯೆ ಅಂತಾಳಕ್ಕೆ. ನಿನಗೆ ಯಾವುದು ಚಂದ ಕಾಣಿಸುತ್ತಲ್ಲ ಜಗತ್ತಲ್ಲಿ ಅದು ಮಾಯೆ, ಯಾವುದು ಸೃಷ್ಟಿ ಆಗುತ್ತೋ ಅದು ಮಾಯೆ, ಕೊನೆಗೆ ಅದು ಕ್ರೌರ್ಯ ರೂಪ ತೋರಿಸುತ್ತಲ್ಲ ಉಗ್ರ ರೂಪ ಅದು ಮಾಯೆ. ಈ ಎಲ್ಲ ರೂಪಗಳು ಪ್ರಪಂಚದಲ್ಲಿದ್ದಾವೆ, ಯಾವುವು ಸತ್ಯ ಅಲ್ಲ, ಬಂದು ಹೋಗುವಂಥದ್ದು ನೀರು ಮೇಲೆ ಗುಳ್ಳೆ ಇದ್ದಾಗೆ ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ, ಈ ದೃಶ್ಯ ನನ್ನ ಮನಸ್ಸಲ್ಲಿ ಉಳ್ಕೊಂಡ್ಬಿಡ್ತು ಭಾಳ ವರ್ಷ. ಯಾಕಂದರೆ
ಮಾಯೆ ಅಂದರೆ ಎಲ್ಲನೂ ಇದೆಯಲ್ಲ. ತಾವು ನೋಡ್ತೀವಿ, ಭೀಭತ್ಸ ರೂಪ ಜಗತ್ತಲ್ಲಿದೆ, ಪ್ರೇಮ ಇದೆ, ಕ್ರೂರ ಇದೆ, ಸಂತೋಷ ಇದೆ, ಎಲ್ಲನೂ ಇದೆ. ಇದು ಎಲ್ಲವೂ ಕೂಡ ಒಂದು ಮಾಯೆ ಅಂತ ಆಕೆ ಭೈರವಿ ಬ್ರಾಹ್ಮಣಿ ಕಲಿಸ್ಕೊಟ್ಲು. ಆಕೆ 4 ವರ್ಷ ಅವ್ರ ಜೊತೆಗಿದ್ಲು. ಅದಾದಮೇಲೆ ಬಂದವ್ರು ಎರಡನೇ ಗುರು ತೋತಾಪುರಿ ಅಂತ. ತೋತಾಪುರಿ ಆತನು ಪಂಜಾಬಿಂದ ಬಂದದ್ದು ಅಂತ ರಾಮಕೃಷ್ಣ ಹೇಳ್ತಾರೆ. ಬಂದವನು ಅದ್ವೈತ ಶಿಖಾಮಣಿಯವನು, ಅದ್ವೈತ ಸಿದ್ಧಾಂತದಲ್ಲಿ ಬಹಳ ದೊಡ್ಡವನು, ನಿರಾಕಾರ ಬ್ರಹ್ಮನನ್ನು ಪೂಜೆ ಮಾಡುವಂಥವನು. ಇದು ವಿಚಿತ್ರ ನೋಡಿ. ಇವರು ವೈಷ್ಣವರು, ಕಾಳಿ ಪೂಜೆ ಮಾಡೋರು, ವಿಗ್ರಹ ಆರಾಧನೆ ಮಾಡೋರು ಇವರು. ಆಕೆ ನಿರಾಕಾರ ಬ್ರಹ್ಮನನ್ನು ಪೂಜೆ ಮಾಡಬೇಕು, ಅದ್ವೈತಕ್ಕೆ ಹೋಗಬೇಕು ಅಂತ ಹೇಳೋಳು. ಇವ್ರು ಕೇಳಿದ್ರಂತೆ, ನಾನು ವಿಗ್ರಹ ಪೂಜೆ ಮಾಡ್ತೀನಲ್ಲ, ತಪ್ಪದು ಅಂದವನು ತೋತಾಪುರಿ. ತಪ್ಪದು, ಹಾಗೆ ಮಾಡಬಾರ್ದು, ವಿಗ್ರಹ ಪೂಜೆ ಅಲ್ಲ, ಸುಮ್ಮನೆ ನೀವು ಮಾಡ್ಕೊಂಡು ವಿಗ್ರಹ, ಅದು ಭಗವಂತನಿಗೆ ಆಕಾರ ಇಲ್ಲ, ನನ್ನ ಜೊತೆಗೆ ಬಾ, ನಾನು ಅದ್ವೈತ ಕಲಿಸ್ತೀನಿ ನಿನಗೆ ಅಂತ ಹೇಳಿ. ಇವ್ರೇನು ಮಾಡ್ತಾರೆ, ಮತ್ತು ಕಾಳಿಗೆ ಹೋಗಿ ಕೇಳ್ತಾರೆ, ಅವ್ನು ಅದ್ವೈತ ಕಲಿಸ್ತಾನಂತ, ಕಲಿಯಿಲ್ಲ ಅಂತ. ಕಲಿ ಅಂತಾಳಕ್ಕೆ. ಮುಂದೆ ಕಲ್ತರು. ಎಷ್ಟರ ಮಟ್ಟಿಗೆ ಅಂದರೆ ಎಷ್ಟು ತನ್ಮಯರಾದರು ಅದ್ವೈತ ಸಿದ್ಧಾಂತದಲ್ಲಿ ಅಂದರೆ, ಆತ 30 ವರ್ಷ ಒದ್ದಾಡಿ ಆಗಲಾರ್ದಂಥ ನಿರ್ವಿಕಲ್ಪ ಸಮಾಧಿಯನ್ನು 3 ದಿವಸದಲ್ಲಿ ಮಾಡ್ಕೊಂಡ್ಬಿಡ್ತಾರೆ. ನಿರ್ವಿಕಲ್ಪ ಸಮಾಧಿಯಾಗಿ ಕೂತ್ಕೊಂಡಾಗಿ ಇವರು ಧ್ಯಾನದಲ್ಲಿ ಮೈ ಕೊರಡಾದಂಗೆ ಆಗಿಬಿಡ್ತದೆ. ಅವನು ಅಂತಾನೆ, ಅಡ್ಡಿಯಿಲ್ಲ, ಸ್ವಲ್ಪ ಹೊತ್ತು ಕೂಡಲಿ, 1-2 ತಾಸು ಹಾಗಿರಲಿ ಅಂತ ಹೊರಗೆ ಹೋಗ್ತಾನೆ. ಹೋಗಿ ಬಂದು ಬಾಗಿಲ ತೆಗೆದು ನೋಡ್ತಾನೆ, ಇನ್ನೂ ಎಚ್ಚರ ಇಲ್ಲ. ಸಂಪೂರ್ಣವಾಗಿ 3 ದಿವಸ ಮೈ ಮುಟ್ಟಿದ್ರೆ ಉಸಿರಾಡಿಸ್ದಂಗೆ ಅನಿಸಲ್ಲ, ಕೊರಡಿದ್ದಂಗಿದೆ, ಜೀವ ಇಲ್ಲ ಅನಿಸುತ್ತೆ. ಆ 3 ದಿವಸ ನಿರ್ವಿಕಲ್ಪ ಸಮಾಧಿಯಲ್ಲಿ ಇದ್ದದ್ದು ಹೇಳ್ತಾನೆ, ನನಗೊಂದು ತಾಸು ಇರೋದು ಕಷ್ಟ ಆಗ್ತಿತ್ತು, ನೀನು 3 ದಿವಸ ಆಯ್ತಲ್ಲಪ್ಪ ಮರ, ಹೆಂಗೆ ಮಾಡಿದಿ ಅಂತ. ಆತ ಗುರು ತೋತಾಪುರಿ. ಅವನು ಜೋರಾಗಿ ಹೇಳೋನು, ತಂದೆ ಕರೆಕ್ಟು ಅಂತ ಹೇಳೋನು. ಇದು ಯಾಕೆ ಹೇಳ್ತೀನಂದರೆ, ರಾಮಕೃಷ್ಣರು ಅವನ್ನೂ ಒಪ್ಕೊಂಡ್ರು, ತಂತ್ರ ಸಾಧನೆ ಮಾಡಿದಂಥ ಭೈರವಿ ಬ್ರಾಹ್ಮಣಿನೂ ಒಪ್ಕೊಂಡ್ರು. ತೋತಾಪುರಿ ವಿಚಿತ್ರ ನೋಡಿ, ಅದ್ವೈತ ಕಲಿಸಿದಂಥ ಗುರು ದ್ವೈತಿಯಾದ ಅಂತ. ಒಂದು ದಿವಸ ಅವನಿಗೆ ಅಷ್ಟು ಹುಷಾರಿಲ್ಲ, ಆರೋಗ್ಯ ಸರಿಯಾಗಿಲ್ಲ, ಒದ್ದಾಡಿದ್ದಾನೆ. ಇವ್ರು ಹೋಗಿ ಇಲ್ಲ ಔಷಧಿ ಏನಕ್ಕೆ ತರಿಸ್ಕೊಟ್ರು, ಎಲ್ಲ ಮಾಡಿದರು. ಒಂದು ದಿವಸ ಅವನು ಕೊಲ್ಕೊಂಡಾಗ ಅವನ ಮನಸ್ಸಿಗೆ ಮೈ ಜುಮ್ ಅಂದಂಗೆ ಆಯ್ತಂತೆ. ಎಲ್ಲ ಕರಗಿ ಹೋಗಿ ಕಾಳಿ ಕಾಣಿಸೋಕೆ ಶುರು ಆಯ್ತಂತೆ. ಅವ್ನು ಹೋಗ್ಬಿಟ್ಟು, ಅಮ್ಮ ಕಾಳಿ ನಮಸ್ಕಾರ ಮಾಡ್ತಾ ಇದ್ದ. ಇವ್ರು ರಾಮಕೃಷ್ಣರು ಮಾತಾಡಿದ್ರಂತೆ, ಅಲ್ಲಪ್ಪ ನೀನು ಮೂರ್ತಿ ಪೂಜೆ ಮಾಡೋನಲ್ಲ, ನಿರಾಕಾರ ಬ್ರಹ್ಮನ ಮಾಡೋದು ಅಂತ. ಹೌದಪ್ಪ, ನಾನು ಅಂದ್ಕೊಂಡಿದ್ದೆ ನಿರಾಕಾರ ಬ್ರಹ್ಮನನ್ನು ಪೂಜೆ ಮಾಡೋವಂಥ ನನಗೆ ಆಕಾರದಲ್ಲಿ ಕಾಳಿ ಕಾಣಿಸಿದ್ಲು, ಅದರಿಂದ ಆಕಾರನೂ ಸರಿ ನಿರಾಕಾರನೂ ಸರಿ ಅಂತ. ಅದಕ್ಕೆ ತಮಾಷೆ ಮಾಡಿ ಹೇಳ್ತಾರೆ, ಅದ್ವೈತವನ್ನು ಕಲಿಸಿದಂಥವನು ನಿರಾಕಾರದಿಂದ ಜಗನ್ಮಾತೆಯನ್ನು ಪೂಜೆ ಮಾಡುವವನು ಆಕಾರದಿಂದ ಕೂಡ ಪೂಜೆ ಮಾಡಿ ಹೋದವನು ಅಂತ. ಒಂದು ಮನಸ್ಸು ಹೇಳಬೇಕಾದದ್ದು, ರಾಮಕೃಷ್ಣ ಎಲ್ಲವನ್ನೂ ಪ್ರಯೋಗ ಮಾಡುವಂಥದ್ದು, ಎಲ್ಲವನ್ನೂ ಸ್ವೀಕರಿಸುವಂಥದ್ದು, ಆದರೆ ತನ್ನ ಮನಸ್ಸನ್ನು ತಾನು ಗಟ್ಟಿಯಾಗಿ ತಾನು ಹಾದಿಗೆ ಇಟ್ಕೊಳ್ಬೇಕು. ಒಂದು ಸಲ ತೋತಾಪುರಿ ಇದ್ದಾಗ ಅವನು ಇವ್ರು ಭಜನೆ ಮಾಡ್ತಾಯಿದ್ರಂತೆ, ಕೈ ತಟ್ಟಿ ತಟ್ಟಿ ಭಜನೆ ಮಾಡ್ತಾಯಿದ್ರಂತೆ. ಅವನು ಕೋಪ ಬಂತು, ಇದೇನು ಭಜನೆ ಮಾಡ್ತೀಯ, ಆಕಾರ ನೋಡಿಕೊಂಡು ವಿಗ್ರಹ ನೋಡ್ಕೊಂಡು ಮಾಡ್ತೀಯಲ್ಲ, ಏನು ರೊಟ್ಟಿ ತಡ್ತಾ ಇದೆಯಾ ಅಂದಂಥವ್ರು. ರೊಟ್ಟಿ ತಡ್ತಾ ಇದೆಯಾ, ಏನು ಚಪ್ಪಾಳೆ ತಟ್ಟೋದಂದರೆ ಇವಂತೆ, ರೊಟ್ಟಿ ತಟ್ಟು ನಿನಗೂ ಗೊತ್ತಾಗುತ್ತೆ ಮಜಾ ಅಂತ ಹೇಳಿದರು. ರೊಟ್ಟಿ ತಟ್ಟು ನೀನು. ರೊಟ್ಟಿ ತಡ್ತಾ ಅವನು ಹೀಗೆ ಭಜನೆ ಮಾಡೋಕ್ಕೆ ಶುರು ಮಾಡಿದ. ಕೊನೆಗೆ ಅವನು ಏನಾಗ್ಬಿಟ್ಟ ಅಂದರೆ, ದಿನ ಬಂದು ದೇವಸ್ಥಾನದಲ್ಲಿ ನಮಸ್ಕಾರ ಮಾಡೋಕ್ಕೆ ಶುರು ಮಾಡಿದ. ಅವ್ರು ಹೇಳ್ತಿದ್ದು, ಕೊನೆಗೆ ತೋತಾಪುರಿ ಹೋಗ್ಬೇಕಾದ್ರೆ ಹೇಳ್ತಾನೆ, ನಾನು ನಿನಗೆ ಗುರು ಅಂದ್ಕೊಂಡು ಬಂದಿದ್ದೆ, ಆದರೂ ಹೋಗುವಾಗ ನೀನೇ ನನ್ನ ಗುರು ಆದ್ಯಪ್ಪ ಅಂತ ಹೇಳ್ತಾನೆ. ಇದು ನನಗೆ ಭಾಳ ಮುಖ್ಯ. ಒಂದು ಸಲ ಗಾಂಧಿ ಮಾತು ಹೇಳ್ತಾರೆ ಇದನ್ನು, ಐ ವಾಂಟ್ ಕಲ್ಚರ್ಸ್ ಆಫ್ ಆಲ್ ದ ಕಂಟ್ರೀಸ್ ಟು ಕಮ್ ಟು ಮೀ. ಎಲ್ಲ ಕಡೆಯಿಂದ ಬರಲಿ ಗಾಳಿ, ಲೆಟ್ ದ ವಿಂಡ್ ಕಮ್ ಫ್ರಮ್ ಆಲ್ ಸೈಡ್ಸ್, ಬಟ್ ಐ ರೆಫ್ಯೂಸ್ ಟು ಬಿ ಸ್ವೆಪ್ಟ್ ಆಫ್ ಮೈ ಫೀಟ್ ಅಂತ. ಗಾಳಿ ಜೋರಾಗಿ ಬರಲಿ, ಆದರೆ ನನ್ನ ಕಾಲು ಕೊಚ್ಕೊಂಡು ಹೋಗಬಾರ್ದು, ನನ್ನ ನೆಲೆಯನ್ನು ತಪ್ಪಿಸ್ಕೋಬಾರ್ದು. ರಾಮಕೃಷ್ಣದ ಸ್ಪೆಷಾಲಿಟಿ ಅದು. ಎಲ್ಲವನ್ನೂ ಕೇಳ್ತಾರೆ, ಎಲ್ಲವನ್ನೂ ಸ್ವೀಕಾರ ಮಾಡ್ತಾರೆ, ತನಗೇನು ಬೇಕೋ ಇಟ್ಕೋತಾರೆ, ತಮ್ಮ ನೆಲೆಯಲ್ಲೇ ನಿಂತ್ಕೋತಾರೆ. ಇದು ಭಾಳ ದೊಡ್ಡ ಗುಣ ಅವ್ರದ್ದು ಕಂಡದ್ದು ನಾನು. ಇದೇ ಸಮಯಕ್ಕೆ ತಾಯಿ ಚಂದ್ರಮಣಿ ದೇವಿ ಊರಲ್ಲಿದ್ದೇನು ಮಾಡೋದೀಗ, ಗಂಡ ಇಲ್ಲ, ರಾಮ್ಕುಮಾರು ಇಲ್ಲ, ಅಕ್ಷಯ್ ಇದ್ದಾನೆ ಬೆಳೀತಾನೆ, ಅವನು ಕರ್ಕೊಂಡು ದಕ್ಷಿಣೇಶ್ವರಕ್ಕೆ ಬಂದುಬಿಡ್ತಾರೆ. ಇಲ್ಲೇ ಇರೋಕ್ಕೆ ಶುರು ಮಾಡ್ತಾರೆ. ಕೊನೆವರೆಗೂ ದಕ್ಷಿಣೇಶ್ವರದಲ್ಲೇ ಚಂದ್ರಮಣಿ ದೇವಿ ಇರ್ತಾರೆ. ಈ ಹೊತ್ತಿಗೆ ಸ್ವಲ್ಪ ದಿವಸ ಆದಮೇಲೆ ರಾಮಕೃಷ್ಣನಿಗೆ ಆಮಶಂಕೆ ಶುರು ಆಯಿತು. ಇದೊಂದು ವಿಚಿತ್ರ ರೋಗ ಆಯಿತು ಬಂಗಾಲದಲ್ಲಿ. ಅದು ಗುಣನೇ ಆಗೋದಿಲ್ಲ, ಒದ್ದಾಡಬೇಕು, ಜನ ವಿಪರೀತ ಸಾಯಬೇಕು, ಆಮಶಂಕೆಯಿಂದ ಸಾಯ್ತಾಯಿದ್ರು. ಇವ್ರ ರೋಗ ತುಂಬ ಉಲ್ಬಣ ಆಗಿಬಿಡ್ತು. 6 ತಿಂಗಳ ಕಾಲ ಇವ್ರು ಬದುಕಿದ್ದೇ ಹೆಚ್ಚಿಂದು, ಅಷ್ಟು ರೋಗ ಕಾಡ್ತು. ಮುಂದೆ ಔಷಧಿನ ಸ್ವಲ್ಪ ಗುಣ ಆಯಿತು, ಅಶಕ್ತತೆ ಮಾತ್ರ ಹಾಗೇ ಇತ್ತು. ಇದು ಮೇ ತಿಂಗಳು ಬಂತು. ಇನ್ನು ಮುಂದೆ ಮಳೆ ಬರ್ತದೆ. ಅದು ಜಾಗ ದಕ್ಷಿಣೇಶ್ವರ, ತಾವು ನೋಡಿದರೆ ಗೊತ್ತಿರುತ್ತೆ. ದಕ್ಷಿಣೇಶ್ವರದಲ್ಲಿ ಸ್ವಲ್ಪ ಮುಂದೆ ಹೋದರೆ ಸಮುದ್ರಕ್ಕೆ ಸೇರಿಕೊಳ್ಳುತ್ತೆ ಗಂಗೆ.
ಜೋರಾಗಿ ಗಾಳಿ ಮಳೆ ಬಂದಾಗ ಈ ಬ್ಯಾಕ್ ವಾಟರ್ ಬರೋಕ್ಕೆ ಶುರು ಆಗುತ್ತೆ, ಸಮುದ್ರದಿಂದ ರಿವರ್ಸ್ ಬರೋಕ್ಕೆ ಶುರು ಆಗುತ್ತೆ. ಆ ಬಂದಾಗ ನದಿ ನೀರೆಲ್ಲ ಉಪ್ಪಾಗ್ಬಿಡ್ತದೆ. ಮತ್ತು ನೈರ್ಮಲ್ಯ ಮೇಂಟೈನ್ ಮಾಡೋದು ಕಷ್ಟ ಮಳೆ ಬಂದಾಗ. ಅದಕ್ಕೆ ಮಥುರಾನಾಥ್ ಹೇಳಿದಂತೆ ಸ್ವಲ್ಪ ದಿವಸ ಊರಿಗೆ ಹೋಗಿ ಬನ್ನಿ ಆರಾಮಾಗಿರಿ ಅಂತ, ಒಂದು 5-6 ತಿಂಗಳು ಹೋಗಿ ಬನ್ನಿ ಊರಿಗೆ ಅಂತ. ಇವ್ರು ಹೋಗ್ತೀನಿ ಅಂದರು, ಮಳೆಗಾಲ ಮುಗಿಯೋ ತನಕ ಹೋಗ್ತೀನಿ ಅಂದರು. ಮನೆಯಲ್ಲಿ ಏನಿದೆ ಬಡತನ, ಅಸಾಧ್ಯ ಬಡತನ ಮನೇಲಿ ಕೂಡ. ಅವ್ರು ಹೇಳ್ತಾರೆ ಎಷ್ಟರ ಮಟ್ಟಿಗೆ ಬಡತನ ಅಂದರೆ ಏನು ಸಿಗದೆ ಹೋದರೆ ಮನೆ ಮುಂದೆ ತೆಗೆದು ಒಂದಿಷ್ಟು ಸೊಪ್ಪು ಬೆಳೆಸ್ತಿರ್ತಿದ್ರಂತೆ, ಇಲ್ಲ ಕೆರೆ ಪಕ್ಕದಲ್ಲಿ ಸೊಪ್ಪು ಬೆಳೆದಿರುತ್ತಲ್ಲ ಅದನ್ನೇ ತಂದು ತಿನ್ನಬೇಕು. ಮಥುರಾನಾಥ್ ಹೇಳಿದಂತೆ ಈಗ ಮಥುರಾನಾಥ್ ಇದ್ದಾನೆ, ಚಿಂತೆ ಮಾಡಿಬಿಡಿ ನಾನೆಲ್ಲ ವ್ಯವಸ್ಥೆ ಮಾಡ್ತೀನಿ ಅಂತೇಳಿ ಪಲ್ಲಕ್ಕಿ ವ್ಯವಸ್ಥೆ ಮಾಡಿದ. 3-4 ತಿಂಗಳು ಅವ್ರಿಗೆ ಬೇಕಾದಂಥ ಆಹಾರ ಸಾಮಾನುಗಳನ್ನು ಕೊಟ್ಟು ಕಳಿಸ್ದ. ಕಾಮಾರ್ಪುಕ್ಕೂರಿಗೆ ಬಂದರು. ಮೇ ತಿಂಗಳು 1867ನೇ ಇಸ್ವಿಗೆ ಅವರು ಕಾಮಾರ್ಪುಕ್ಕೂರಿಗೆ ಬಂದರು. 4 ತಿಂಗಳು ಇರ್ತೀನಿ ಅಂತ ಬಂದಾಗ ಅಣ್ಣ ರಾಮೇಶ್ವರನ ಹೆಂಡತಿ ಇದ್ದಾರಲ್ಲ ಅವರಂದರು, ಹೇಗೋ ಬಂದಿದ್ದಾನೆ ಹುಡುಗ, ಅವನ ಹೆಂಡ್ತಿನ ಕರೆಸ್ಬೋಣ ಜಯರಾಮ್ ಬಾಟಿಯಿಂದ. ಪಾಪ ಹಾಗೆ ಮದುವೆ ಆಗಿ ಎಷ್ಟು ವರ್ಷ ಆಯಿತು, ಬರಲಿ 7 ವರ್ಷಕ್ಕೆ ಹೋಗಿದ್ದಾಳಕ್ಕೆ, 5 ವರ್ಷಕ್ಕೆ ಮದುವೆ ಆಗಿದೆ, 7 ವರ್ಷಕ್ಕೆ ಒಂದ್ಸಲ ಹೋಗಿ ನೋಡ್ಕೊಂಡು ಬಂದಿದ್ದಾರೆ ಇವರು, ಮುಂದೆ ನೋಡೇ ಇಲ್ಲ. ಇಷ್ಟು ವರ್ಷ ಆಯ್ತು, ಕರ್ಕೊಂಬೋಣ, ಮದುವೆ ಆಗಿ 7 ವರ್ಷ ಆಗಿದೆ ಅಂದರೆ ಹುಡುಗಿಗೆ 12 ವರ್ಷ ಈಗ, ಕರೆಸ್ಬೋಣ ಮನೆಗೆ ಅಂತ ಕರೆಸಿದ್ರು. ಆಕೆ ಬಂದಾಗ ಏನಾಯಿತು ಅಂತ, ಇವ್ರು ಮೊದಲೇ ಸಲ 4 ತಿಂಗಳು ಜೊತೆಗಿದ್ದವರು ಇವರು. ಆ ಹುಡುಗಿಗೆ ನನಗೆ ಅನಿಸೋ ಮಟ್ಟಿಗೆ ಅದು ಈ ಅವಧಿ ಇದೆಯಲ್ಲ, ಕಾಮಾರ್ಪುಕ್ಕೂರಿಗೆ ಬಂದು 4 ತಿಂಗಳಿದ್ರಲ್ಲ, ರಾಮಕೃಷ್ಣರ ಜೀವನದಲ್ಲಿ ಬಹುದೊಡ್ಡ ತಿರುವನ್ನು ತಂದಂಥದ್ದು ಕಾಲ, ಅದು ವಿಶೇಷ ಕಾಲ ಅದು. ಇದುವರೆಗೂ ಅವರು ಅಧ್ಯಾತ್ಮದ ಅದ್ವೈತದ್ದಾಗಲಿ ತಂತ್ರ ಸಾಧನೆ ಎಲ್ಲ ಮುಗಿಸಿದ್ದಾರೆ. ಈಗ ಸಾಧನೆ ಮಾಡೋದೆಲ್ಲ ಮುಗಿಸಿದ್ದಾರೆ, ಇನ್ನು ಅದ್ರ ಫಲಗಳು ಕೊಡಬೇಕು, ಸಾಧಕ ಭಾವ ಹೋಗಿ ಇನ್ನು ಹೊಸ ಭಾವಗಳು ವಿಕಸನ ಆಗಬೇಕು ಅವ್ರದ್ದು. ಈಗ ತಾನೇ ಗೃಹಸ್ಥ ಜೀವನ ಶುರು ಆಗಬೇಕು ಅವ್ರದ್ದು. ಒಂದು ವಿಚಾರ ಮಾಡಬೇಕು, ಇದುವರೆಗೂ ಜಯರಾಮ್ ಭಾಟಿಯಿಂದ ಶಾರದೆನ ಕರೆಸೋ ವಿಚಾರ ಮಾಡಿಲ್ಲ ಅವರು, ಕರೆಸಿಲ್ಲ. ಯಾಕಂದರೆ ಆಗಿನ ಕಾಲದಲ್ಲಿ ಆಗಿತ್ತು, ಆಕೆ ತಾನಾಗೆ ಕರೆಯಲ್ಲ, ಬಂದಾಗ ಬರಲಿ ಅಂತ ಇರಬೇಕೇನೋ, ಅದು ಮುಂದೆ ಹೇಳ್ತೀನಿ ಯಾಕೆ ಅಂತ. ಕರ್ಕೊಂಬಂದ್ರಲ್ಲ, ಒಂದು ಪ್ರಶ್ನೆಗಳನ್ನು ಬೇಕಾದಷ್ಟು ಜನ ಕೇಳಿದರು. ವೈರಾಗ್ಯ ಶಿಖಾಮಣಿಯಾದಂಥ ರಾಮಕೃಷ್ಣರು, ಕಾಮಕಾಂಚನವನ್ನು ಪೂರ್ತಿ ವಿಸರ್ಜನೆ ಮಾಡಿದಂಥ ರಾಮಕೃಷ್ಣರು ಸಂಸಾರಿಕ ಜೀವನ ನಡೆಸೋಕೆ ಹೆಂಗೆ ಸಾಧ್ಯ ಆಯಿತು ಅಂತ ಒಂದು ವಿಷಯ ಹೇಳಬೇಕು. ತೋತಾಪುರಿ ಇವರಿಗೆ ಸನ್ಯಾಸ ದೀಕ್ಷೆ ಕೊಡ್ತಾನೆ. ನಾನು ಯಾವಾಗಲೂ ಹೇಳೋದು, ಫಾಲೋವರ್ಸ್ ವಾಂಟ್ ಪಾತ್, ಲೀಡರ್ಸ್ ಕ್ರಿಯೇಟ್ ಪಾತ್. ತಾವೇ ಸೃಷ್ಟಿ ಮಾಡ್ಕೊಂಡು ಹೋಗ್ತಾರೆ ಪಾತ್ ಅವರು. ನಮ್ಮಲ್ಲಿ ಸಾಮಾನ್ಯವಾಗಿ ಸನ್ಯಾಸ ತಗೋಬೇಕಾದ್ರೆ ಕೆಲವು ಕ್ರಿಯೆಗಳಿದ್ದಾವೆ. ಸ್ವಂತ ಶ್ರಾದ್ದ ಮಾಡ್ಕೋಬೇಕು ಅವರು, ಎಲ್ಲ ಮಾಡಿ ನನ್ನ ಸಂಬಂಧ ಇಲ್ಲ ಮನೆಗೆ ಅಂತ ಹೋಗಬೇಕು. ಆತ ಎಲ್ಲ ಮಾಡಿಸ್ತಾನೆ ತೋತಾಪುರಿ. ಇವ್ರು ಕೇಳ್ತಾರೆ, ಅಲ್ಲ ನನ್ನ ಮದುವೆ ಆಗಿದೆಯಲ್ಲ ಅಂತ. ಮದುವೆ ಆಗಿದೆ, ಮತ್ತು ಇನ್ನೊಂದು ನಿಮ್ಗೆ ಗೊತ್ತಿರಬೇಕು ಪದ್ಧತಿ ಅಂದರೆ, ಸನ್ಯಾಸ ಆಗಬೇಕಾದ್ರೆ ತಾಯಿ ಅಪ್ಪಣೆ ಇಲ್ಲದೆ ಸನ್ಯಾಸ ಮಾಡ್ಕೊಳ್ಳೋಕ್ಕಾಗಲ್ಲ. ಮದುವೆ ಆಗಿದ್ದರೆ ಹೆಂಡತಿ ಪರ್ಮಿಷನು ಬೇಕಾಗತ್ತೆ. ಇವ್ರು ಯಾರಿಗೂ ಹೇಳಿಲ್ಲ. ಅವ್ನು ಕೇಳಿ ತೋತಾಪುರಿಗೆ, ಅವ್ನು ಏನು ಹೇಳಬೇಕಾಗಿಲ್ಲ ಅಂದ, ಅವನು ಏನು ಹೇಳಬೇಕಾಗಿಲ್ಲ. ಇದು ವಿಚಿತ್ರ ಪದ್ಧತಿಗಳೆಲ್ಲ ಇವು. ಸನ್ಯಾಸ ಕೊಡ್ತೀನಿ ಅಂದಾಗ ಇವ್ರು ಒಪ್ಕೋತಾರೆ. ಅಲ್ಲಪ್ಪ ತೊಂದರೆ ಇಲ್ಲೇನೋ, ಮದುವೆ ಆಗಿದೆ ನಂದು, ಇದಕ್ಕೇನು ಸಂಬಂಧ ಅಂದವನು. ನಮ್ಮಲ್ಲಿ ಈಗಿನ ಕಾಲಕ್ಕೆ ಹೋಗ್ತದೇನೋ, ಮದುವೆ ಆದ್ರೂ ಸನ್ಯಾಸಕ್ಕೇನು ಸಂಬಂಧ ಇಲ್ಲ ಅಂತ ಒಪ್ಕೋಬೋದು ಈಗ. ಆದರೆ ಅವಾಗ ಹಂಗಿರಲಿಲ್ಲ. ಸನ್ಯಾಸ ಅಂದರೆ ಎಲ್ಲ ಬಿಟ್ಟು ಬರಬೇಕು, ಸಂನ್ಯಾಸ ಎಲ್ಲ ಬಿಟ್ಟು ಬರಬೇಕು ಅವನು. ಆದರೆ ಇವರು ಕೇಳ್ತಾರೆ ಗುರುಗೆ, ಅವನು ಹೇಳ್ತಾನೆ, ಏನು ಚಿಂತೆ ಮಾಡಬೇಕಲ್ಲ, ನಿನಗೆ ಎಲ್ಲಿವರೆಗೂ ಆ ಸ್ತ್ರೀ ಪುರುಷ ದೇಹದ ವ್ಯತ್ಯಾಸ ಗೊತ್ತಿಲ್ಲ ನಿನಗೆ, ಒಂಥರ ಆ ಮೆಟ್ಟ ದಾಟಿ ಹೋಗ್ಬಿಡ್ತೀಯೋ ಅವಾಗ ನಿನಗೇನೂ ಚಿಂತೆ ಇಲ್ಲ, ಮದುವೆ ಆದರೆ ಏನು ತಪ್ಪಿಲ್ಲ ಅಂತ ಹೇಳ್ಬಿಡ್ತಾನೆ. ಇವರು ರಹಸ್ಯವಾದ ಸನ್ಯಾಸವನ್ನು ತಗೋತಾರೆ. ರಹಸ್ಯ ಸನ್ಯಾಸ ಅಂದ್ರೆ ಯಾರಿಗೂ ಗೊತ್ತಿಲ್ಲ, ಅಮ್ಮನಿಗೂ ಗೊತ್ತಿಲ್ಲ, ಹೆಂಡತಿಗೂ ಗೊತ್ತಿಲ್ಲ, ಹೆಂಡತಿಗಂತೂ ಪಾಪ ಗೊತ್ತೇ ಇಲ್ಲ, ಊರಲ್ಲಿದ್ದಾಳಕ್ಕೆ. ಪೂರ್ತಿ ಎಲ್ಲ ಸನ್ಯಾಸ ಕ್ರಿಯೆಗಳನ್ನು ಮಾಡಿ ಅದಕ್ಕೆ ಸನ್ಯಾಸಿ ಬದುಕು ಅಂತ ಹೇಳಿದ್ದೆ ನಾನು ಅದನ್ನು. ಅವ್ರು ಸನ್ಯಾಸ ತೊಗೊಂಡವರು. ಸನ್ಯಾಸಿ ಹಂಗೆ ಉಳಿಲಿಲ್ಲ, ಸನ್ಯಾಸಿ ಕಾವಿ ಬಟ್ಟೆ ಹಾಕ್ಕೊಳ್ಳಿಲ್ಲ, ಎಲ್ಲ ಸಾಧನೆಗಳನ್ನು ಮಾಡ್ಕೊಂಬಂದರು. ಈ ಪ್ರಶ್ನೆ ಎಷ್ಟೋ ಜನ ಕೇಳ್ತಾರೆ, ಸನ್ಯಾಸ ತೊಗೊಂಡಂಥ ರಾಮಕೃಷ್ಣರು ಸಂಸಾರಿಕ ಜೀವನ ನಡೆಸೋಕೆ ಹೆಂಗೆ ಸಾಧ್ಯ ಆಯಿತು ಅಂತ ಅವರೇ ಮನಸ್ಸು ಬದಲಾಯಿಸ್ಕೊಂಡ್ಬಿಟ್ರ ಅಂತ. ಮೊದಲು ತೋತಾಪುರಿ ಕೇಳಿದಾಗ ಹೇಳ್ತಾನವನು, ನೋಡಪ್ಪ ನಾನು ಅದ್ವೈತ ಸಾಧನೆ ಮಾಡುವಂಥ ಸನ್ಯಾಸ ತಗೋಂತೀಯಲ್ಲ, ನನಗೆ ಮದುವೆ ಆಗಿದೆಯಲ್ಲ, ನಾವು ನಿನ್ನಲ್ಲಿ ವೈರಾಗ್ಯ ವಿವೇಕ ಜಾಗೃತ ಆಗಿದ್ದರೆ, ಸ್ಥಿರವಾಗಿದ್ದರೆ ಯಾವ ಭಯನೂ ಇಲ್ಲ. ನೀವು ವಿವಾಹಿತನಾಗಿದ್ದರೂ ಕೂಡ ಯಥಾರ್ಥ ಜ್ಞಾನ ನಿನಗೆ ಬರ್ತದೆ. ಎಲ್ಲಿವರೆಗೂ ನಿನಗೆ ಸ್ತ್ರೀ ಪುರುಷರ ಯಥಾರ್ಥ ಜ್ಞಾನ ಅರ್ಥ ಆಗೋದಿಲ್ಲ ಅಲ್ಲಿವರೆಗೂ ನೀನು ಯಾವ ತಪಸ್ಸು ಮಾಡಿದ್ರೂ ಸಾಧನೆ ಇಲ್ಲ, ಬಿಟ್ಬಿಡು ಅಂತ ಹೇಳ್ತಾರೆ. ರಾಮಕೃಷ್ಣರ ಗುರುವಾಕ್ಯವನ್ನು ಕೇಳ್ಕೊಂಡ್ಬಿಟ್ಟು ವೈವಾಹಿಕ ಜೀವನ ಶುರು ಮಾಡ್ತಾರೆ.
ಶಾರದಾಮಣಿಯನ್ನು ಸಹಧರ್ಮಣಿಯಾಗಿ ಬಂದಲ್ಲ, ಈಗ ಊರಿಂದ ಬಂದಲ್ಲ, ಈಗ ಆಕೆಯನ್ನು ತಯಾರು ಮಾಡೋಕ್ಕೆ ಶುರು ಮಾಡ್ತಾರೆ. ಆಕೆ ಗೊತ್ತಿಲ್ಲ, ಸನ್ಯಾಸ ತೊಗೊಂಡದ್ದು ಗೊತ್ತಿಲ್ಲ, ಯಾವ ವಿಷಯನೂ ಗೊತ್ತಿಲ್ಲ. ಆಕೆಯನ್ನು ತನ್ನ ಜೀವನಕ್ಕೆ ಹೊಂದಿಸ್ಕೊಳ್ಳೋಕೆ ತಯಾರಿ ಮಾಡೋಕ್ಕೆ ಶುರು ಮಾಡ್ತಾರೆ.